Hello students, welcome back to 100% Maths channel. I am Sowmya. ನೋಡಿ previous session ಅಲ್ಲಿ exercise 1 4 problems ಮಾಡಿದ್ದೀನಿ. Okay, in remaining 4 problems ನ ಈ session ಅಲ್ಲಿ complete ಮಾಡ್ತೀನಿ. Okay, fifth problem ನೋಡಿ 1 4 2 3 find the characteristic equation and roots ಅಂತ ಕೇಳಿದ್ದಾರೆ. Okay, first solution ಬರ್ಕೊಳ್ಳೋಣ ನೋಡಿ. Solution A is equal to 1 4 2 3. Okay, characteristic equation is an equation formula determinant of a minus lambda I equal to 0. Next ನೋಡಿ determinant of place ಅಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ 1 minus lambda 4 2 3 minus lambda equal to 0. ಕನ್ಫ್ಯೂಸ್ ಇಲ್ಲ ತಾನೇ? ಫಸ್ಟು ಟರ್ಮು ಮತ್ತು ಫೋರ್ತ್ ಟರ್ಮಲ್ಲಿ ಮಾತ್ರ ಲ್ಯಾಂಬ್ಡಾಯಿಂದ ಸಬ್ಟ್ರಾಕ್ಟ್ ಮಾಡ್ತೀರಾ. ಸೆಕೆಂಡು ಮತ್ತು ಥರ್ಡ್ ಹಾಗೇ ಇರುತ್ತೆ. ಓಕೆ, ನೆಕ್ಸ್ಟು 2 × 2 ಡಿಟರ್ಮಿನ್ ಎಕ್ಸ್ಪ್ಯಾನ್ಷನ್ ನೋಡಿ 1 ಮೈನಸ್ ಲ್ಯಾಂಬ್ಡಾ ಇಂಟು 3 ಮೈನಸ್ ಲ್ಯಾಂಬ್ಡಾ, ಪುಟ್ ನೆಗೆಟಿವ್ ಸೈನ್ 4 2s 8 ಈಕ್ವಲ್ ಟು 0. ನೆಕ್ಸ್ಟು 1 ಇಂಟು 3 3, 1 ಇಂಟು ಮೈನಸ್ ಲ್ಯಾಂಬ್ಡಾ ಮೈನಸ್ 1 ಲ್ಯಾಂಬ್ಡಾ, minus lambda into 3 minus 3 lambda, minus into minus plus lambda square. Next minus 8 equal to 0. Next higher order term lambda square first term ತಗೊಳ್ಳಿ. Next minus 3 lambda minus 1 lambda is minus 4 lambda, minus 8 plus 3 is minus 5 equal to 0. ಏನಿದು? This is the required characteristic equation. Next roots find out madam. Let us find out the roots. Lambda square minus 4 lambda minus 5 is equal to 0. Okay, ಈಗ ಫಸ್ಟ್ ಟರ್ಮ್ ಏನಿದೆ lambda square into minus 5 minus 5 lambda square, ಇದನ್ನು ಸ್ಪ್ಲಿಟ್ ಮಾಡಿ ಹೇಗೆ ಬರುತ್ತೆ ನೋಡಿ, 5 1s 5 ಅಂತ ಬರುತ್ತಲ್ವಾ. ನೆಕ್ಸ್ಟು ಇಲ್ಲಿ ನಾನು ಮೈನಸ್ ತೊಗೊಂಡ್ರೆ ಇಲ್ಲಿ ಪ್ಲಸ್ ತೊಗೋತೀನಿ. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ 5 1s 5, ಇಲ್ಲೊಂದು ಲ್ಯಾಂಬ್ಡಾ ಇಲ್ಲೊಂದು ಲ್ಯಾಂಬ್ಡಾ ಕೊಡ್ತೀನಿ. ಸೊ ನೀನು ಆ್ಯಡ್ ಮಾಡಿದ್ರೆ ಮೈನಸ್ 5 ಲ್ಯಾಂಬ್ಡಾ ಪ್ಲಸ್ 4 ಪ್ಲಸ್ 1 ಲ್ಯಾಂಬ್ಡಾ ಇಸ್ ಮೈನಸ್ 4 ಲ್ಯಾಂಬ್ಡಾ ಬರುತ್ತಾ? ಓಕೆ, ನೆಕ್ಸ್ಟು ಈ ಟರ್ಮ್ನಲ್ಲಿ ಮಾತ್ರ ಚೇಂಜಸ್ ಮಾಡಬೇಕು. ಫಸ್ಟು ಟರ್ಮು ಮತ್ತು ಲಾಸ್ಟು ಟರ್ಮು ಹಾಗೆ ಇರುತ್ತೆ. ಓಕೆ, ಮೈನಸ್ 4 ಲ್ಯಾಂಬ್ಡಾ ಪ್ಲೇಸಲ್ಲಿ ಏನು ಬರೀತೀರಾ? ಮೈನಸ್ 5 ಲ್ಯಾಂಬ್ಡಾ, ನೆಕ್ಸ್ಟ್ ಪ್ಲಸ್ 1 ಲ್ಯಾಂಬ್ಡಾ ಈಕ್ವಲ್ ಟು 0. ಈಗ ನೋಡಿ, ಈಗ ಈ 2 ಟರ್ಮ್ಸಲ್ಲಿ ಕಾಮನ್ ಏನಿದೆಯಪ್ಪ? ಲ್ಯಾಂಬ್ಡಾ ಕಾಮನ್ ಅಲ್ವಾ? ಲ್ಯಾಂಬ್ಡಾ ಕಾಮನ್ ತೆಗೆದ್ರೆ ಏನು ರಿಮೈನಿಂಗ್ ಟರ್ಮು? ಲ್ಯಾಂಬ್ಡಾ ಮೈನಸ್ 5 ಅಲ್ವಾ? ನೆಕ್ಸ್ಟ್ ಇನ್ ದೀಸ್ 2 ಟರ್ಮ್ಸ್ 1 is ಕಾಮನ್, so plus 1 alva, 1 is common, remaining term lambda minus 5 equal to 0. Okay, so in these 2 terms which one is common? Lambda minus 1 ide, illu lambda minus 1 ide, so direct agi lambda minus 5 anta baritira. Okay, remaining term enide lambda plus 1 equal to 0. So first term lambda minus 5 equal to 0, second one lambda plus 1 equal to 0. ಸೊ ವ್ಯಾಲ್ಯೂಸ್ ಏನು ಬರುತ್ತೆ? ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 5 ಪ್ಲಸ್ 5 ಬರುತ್ತೆ ರೈಟ್ ಸೈಡ್ ತೊಗೊಂಡ್ರೆ. ಇಲ್ಲಿ ರೈಟ್ ಸೈಡ್ ತೊಗೊಂಡ್ರೆ ಮೈನಸ್ 1 ಬರುತ್ತೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಈಕ್ವೇಷನ್ ಫೈಂಡ್ ಔಟ್ ಮಾಡಿದ್ದೀರಾ? ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 4 ಲ್ಯಾಂಬ್ಡಾ ಮೈನಸ್ 5 ಇಸ್ ಈಕ್ವಲ್ ಟು 0. ಐಗನ್ ವ್ಯಾಲ್ಯೂಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಆರ್ ಲೇಟೆಂಟ್ ರೂಟ್ಸ್ ಏನು ಬಂದಿದೆ ನಿಮಗೆ? 5 ಬಂದಿದೆ, ಮೈನಸ್ 1 ಬಂದಿದೆ. ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಪ್ರಾಬ್ಲಮ್ 3 2 0 1. ಫಸ್ಟು ಸೊಲ್ಯೂಷನ್ ಬರ್ಕೊಳ್ಳಿ. ಸೊಲ್ಯೂಷನ್ ಎ ಈಸ್ ಈಕ್ವಲ್ ಟು 3 2 0 1. ಓಕೆ, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಈಸ್ determinant of a minus lambda I equal to 0. ಓಕೆ, ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಇದಕ್ಕೆ ಏನು ಬರುತ್ತೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ? ಸೆಕೆಂಡ್ ಟರ್ಮ್ ಫಸ್ಟ್ ಟರ್ಮ್, ಸಾರಿ ಸೆಕೆಂಡ್ ಟರ್ಮ್ ಥರ್ಡ್ ಟರ್ಮ್ ಹಾಗೆ ಬರೀರಿ.
ಫಸ್ಟ್ ಟರ್ಮಲ್ಲಿ ಲ್ಯಾಂಬ್ಡಾ ಸಬ್ಟ್ರಾಕ್ಟ್ ಮಾಡ್ತೀರಾ, ಸೆಕೆಂಡ್ ಟರ್ಮ್ ಫೋರ್ತ್ ಟರ್ಮಲ್ಲೂ ಲ್ಯಾಂಬ್ಡಾಯಿಂದ ಸಬ್ಟ್ರಾಕ್ಟ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿ. ಫಸ್ಟ್ ಟರ್ಮ್ ಫೋರ್ತ್ ಟರ್ಮ್ 3 ಮೈನಸ್ ಲ್ಯಾಂಬ್ಡಾ ಇಂಟು 1 ಮೈನಸ್ ಲ್ಯಾಂಬ್ಡಾ, 0 ಇಂಟು 2 0 ಈಕ್ವಲ್ ಟು 0. ಓಕೆ, ಇಲ್ಲಿ 0 ಆಗಿಬಿಡುತ್ತಲ್ಲೋ, ಅದೇನು ಟರ್ಮ್ ಬರೋಲ್ಲ. ನೆಕ್ಸ್ಟು ಮಲ್ಟಿಪ್ಲೈ ಮಾಡಿ. 3 ಇಂಟು 1 3 ಇಂಟು ಮೈನಸ್ ಲ್ಯಾಂಬ್ಡಾ ಮೈನಸ್ 3 ಲ್ಯಾಂಬ್ಡಾ, ಮೈನಸ್ ಲ್ಯಾಂಬ್ಡಾ ಇಂಟು 1 ಮೈನಸ್ 1 ಲ್ಯಾಂಬ್ಡಾ, ಮೈನಸ್ ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್, ಇಲ್ಲಿ 0 ಬೇಡ, ಈಕ್ವಲ್ ಟು 0. ಓಕೆ, ಇಲ್ಲಿರೋ 0 ತೊಗೊಂಡು ಅವಶ್ಯಕತೆ ಇಲ್ಲ. ನೆಕ್ಸ್ಟು ಹೈಯರ್ ಆರ್ಡರ್ ಟರ್ಮ್ ಲ್ಯಾಂಬ್ಡಾ ಸ್ಕ್ವೇರ್ minus 3 lambda minus 1 lambda is minus 4 lambda. Next plus 3 equal to 0. ಏನಿದು ರಿಕ್ವೈರ್ಡ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ಈಗ ರೂಟ್ಸ್ ಫೈಂಡ್ ಔಟ್ ಮಾಡೋಣ. ಸೊ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 4 ಲ್ಯಾಂಬ್ಡಾ ಪ್ಲಸ್ 3 ಈಕ್ವಲ್ ಟು 0. ಓಕೆ, ರೂಟ್ಸ್ ಫೈಂಡ್ ಔಟ್ ಮಾಡಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಲ್ಲ. ಲ್ಯಾಂಬ್ಡಾ ಸ್ಕ್ವೇರ್ ಫಸ್ಟು ಟರ್ಮ್ ಮತ್ತು ಥರ್ಡ್ ಟರ್ಮ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 3 ಲ್ಯಾಂಬ್ಡಾ ಸ್ಕ್ವೇರ್ ಬರುತ್ತೆ. ಸೊ 3 ಲ್ಯಾಂಬ್ಡಾ ಸ್ಕ್ವೇರ್ನ ನೀವು ಸ್ಪ್ಲಿಟ್ ಮಾಡ್ಕೊಂಡು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ನಿಮಗೆ ಮಿಡಲ್ ಟರ್ಮ್ ಬರುತ್ತೆ. ಓಕೆ, ಸೊ ಹೇಗೆ ಸ್ಪ್ಲಿಟ್ ಮಾಡ್ತೀರಾ? ಇಲ್ಲಿ ನಾನು ನೋಡಿ 3 1s ಅಂತ ತೊಗೋತೀನಿ. ಓಕೆ, 3 1s 3 ಬಂತಾ, ಇಲ್ಲೊಂದು ಲ್ಯಾಂಬ್ಡಾ ಕೊಡ್ತೀನಿ. ಇಲ್ಲಿ ಪಾಸಿಟಿವ್ ಇದೆ, ಬಟ್ ಇಲ್ಲಿ ನೆಗೆಟಿವ್ ಇದೆ. ನನಗೆ ನೆಗೆಟಿವ್ ಇಲ್ಲಿ ಆ್ಯಡ್ ಮಾಡಿದ್ರೆ ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಪಾಸಿಟಿವ್ ಬರಬೇಕು. ಸೊ ಏನು ಮಾಡ್ತೀನಿ, ಇಲ್ಲೊಂದು ಮೈನಸ್ ತೊಗೋತೀನಿ, ಇಲ್ಲೊಂದು ಮೈನಸ್ ತೊಗೊಳ್ಳಿ. ನೋಡಿ, ಮೈನಸ್ 3 ಲ್ಯಾಂಬ್ಡಾ ಮೈನಸ್ 1 ಲ್ಯಾಂಬ್ಡಾ ಇಸ್ ಮೈನಸ್ 4 ಲ್ಯಾಂಬ್ಡಾ ಆ್ಯಡ್ ಮಾಡ್ತೀರಾ. ಸೊ ಬಟ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಪ್ಲಸ್ ಬರುತ್ತೆ. ಓಕೆ, ನೆಕ್ಸ್ಟು ಮೈನಸ್ 4 ಲ್ಯಾಂಬ್ಡಾ ಪ್ಲೇಸಲ್ಲಿ ಮಾತ್ರ ಈ ಟರ್ಮ್ನ ತೊಗೊಳ್ಳಿ, ಇನ್ನು ಉಳಿದಿದ್ದು ಹೇಗಿದೆ ಹಾಗೇ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಲ್ಯಾಂಬ್ಡಾ ಸ್ಕ್ವೇರ್ minus 3 lambda minus 1 lambda plus 3 equal to 0. ಓಕೆ, ನೆಕ್ಸ್ಟು ಕಾಮನ್ ತೆಗಿರಿ. ಈ 2 ಟರ್ಮ್ಸಲ್ಲಿ ಕಾಮನ್ ಏನಿದೆಯಪ್ಪ? ಲ್ಯಾಂಬ್ಡಾ ಕಾಮನ್ ಇದೆ ಅಲ್ವಾ? ಲ್ಯಾಂಬ್ಡಾ ಕಾಮನ್ ತೆಗೆದ್ರೆ ಲ್ಯಾಂಬ್ಡಾ ಮೈನಸ್ 3 ರಿಮೈನಿಂಗ್ ಟರ್ಮ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಮೈನಸ್ 3 ಇದೆ ಅಲ್ವಾ? ಬಟ್ ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್ 3 ಇದೆ, ಇಲ್ಲಿ ಪ್ಲಸ್ 3 ಇದೆ. ಸೊ ಏನು ಮಾಡ್ತೀರಾ, ಇಲ್ಲಿ ನಾನು ಮೈನಸ್ 1 ಕಾಮನ್ ತೆಗಿತೀನಿ. ಆಗ ಆಟೋಮೆಟಿಕ್ಕಾಗಿ 3 ಚೇಂಜಸ್ ಟು ಮೈನಸ್ ಆಗುತ್ತೆ ಅಲ್ವಾ? ಮೈನಸ್ ಪ್ಲಸ್ 3 ಚೇಂಜಸ್ ಟು ಮೈನಸ್ 3 ಆಗುತ್ತೆ. ಸೊ ಲ್ಯಾಂಬ್ಡಾ ಮೈನಸ್ 3 ಈಸ್ ಕಾಮನ್. ಓಕೆ, ಆಲ್ರೆಡಿ ಇಲ್ಲಿ ಪಾಸಿಟಿವ್ ಇದ್ದರೆ ಏನು ಯೋಚನೆ ಇರ್ತಿರ್ಲಿಲ್ಲ. ಸೊ ಅಲ್ಲಿ ನೆಗೆಟಿವ್ ಇಲ್ಲೊಂದು ಪಾಸಿಟಿವ್ ಇರೋದ್ರಿಂದ ನೀವು ನೆಗೆಟಿವ್ನ ಕಾಮನ್ ತೆಗಿತೀರ ಅಷ್ಟೇ. ಓಕೆ, ನೆಕ್ಸ್ಟ್ ಇನ್ ದೀಸ್ 2 ಟರ್ಮ್ಸ್ ಲ್ಯಾಂಬ್ಡಾ ಮೈನಸ್ 3 ಈಸ್ ಕಾಮನ್. ಓಕೆ, ರಿಮೈನಿಂಗ್ ಟರ್ಮ್ ಲ್ಯಾಂಬ್ಡಾ ಮೈನಸ್ 1 ಈಕ್ವಲ್ ಟು 0. ಓಕೆ, ಈಗ ಫಸ್ಟು ಟರ್ಮ್ ಲ್ಯಾಂಬ್ಡಾ ಮೈನಸ್ 3 ಈಕ್ವಲ್ ಟು 0. ನೆಕ್ಸ್ಟು ಟರ್ಮಲ್ಲಿ ಲ್ಯಾಂಬ್ಡಾ ಮೈನಸ್ 1 ಈಕ್ವಲ್ ಟು 0. ಸೊ ಆನ್ಸರ್ ಏನು ಬಂತು? ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 3, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1. ಓಕೆ, 3ನ ರೈಟ್ ಸೈಡ್ ಶಿಫ್ಟ್ ಮಾಡಿದ್ದೀನಿ. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 3 1 ಟರ್ಮು, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1 ಟರ್ಮು. ಓಕೆ, ಸೊ ನಿಮಗೆ ಕೇಳಿರೋದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಏನು ಬಂದಿದೆ? ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 4 ಲ್ಯಾಂಬ್ಡಾ ಪ್ಲಸ್ 3 ಇಸ್ ಈಕ್ವಲ್ ಟು 0. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ರೂಟ್ಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 3, another one is lambda is equal to 1. Understood? Next to 7th problem, 2 minus 1 minus 1 2. Okay, let a is equal to 2 minus 1 minus 1 2. Characteristic equation is determinant of a minus lambda I equal to 0. Okay, substitute ಮಾಡಿ. Determinant of 2 minus lambda 2 minus lambda. ಓಕೆ, ಫಸ್ಟು ಟರ್ಮು ಮತ್ತು ಫೋರ್ತ್ ಟರ್ಮ್ಗೆ ಮಾತ್ರ ಲ್ಯಾಂಬ್ಡಾಯಿಂದ ಸಬ್ಟ್ರಾಕ್ಟ್ ಮಾಡಿದ್ದೀನಿ. ರಿಮೈನಿಂಗ್ 2 ಟರ್ಮ್ಸ್ ಹೇಗಿದೆ ಹಾಗೆ ಬರೀರಿ. ಓಕೆ, ನೆಕ್ಸ್ಟು ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಹೇಗೆ ಮಾಡ್ತೀರಾ? 2 ಮೈನಸ್ ಲ್ಯಾಂಬ್ಡಾ ಇಂಟು 2 ಮೈನಸ್ ಲ್ಯಾಂಬ್ಡಾ. ನೆಕ್ಸ್ಟ್ ಪುಟ್ ನೆಗೆಟಿವ್ ಸೈನ್, ಮೈನಸ್ 1 ಇಂಟು ಮೈನಸ್ 1 ಪ್ಲಸ್ 1, ಆಲ್ರೆಡಿ ಮೈನಸ್ ಇದೆ ಅಲ್ವಾ? ಸೊ ಮೈನಸ್ 1 ಈಕ್ವಲ್ ಟು 0. ಓಕೆ, ನೆಕ್ಸ್ಟು 2 ಮೈನಸ್ ಲ್ಯಾಂಬ್ಡಾ ಹೋಲ್ ಸ್ಕ್ವೇರ್ಡ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ಡ್ ಫಾರ್ಮುಲಾನಾದರೂ ಸಿಂಪ್ಲಿಫೈ ಮಾಡಿ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಸಿಂಪ್ಲಿ ಹೀಗೆ ಮಾಡ್ತೀನಿ ಅಂದರೂ ಪರವಾಗಿಲ್ಲ. 2 2s are 4, 2 ಇಂಟು ಮೈನಸ್
lambda is minus 2 lambda minus 2 lambda minus into minus plus lambda square minus 1 equal to 0. So lambda square minus 2 lambda minus 2 lambda minus 4 lambda, 4 minus 1 is plus 3 equal to 0. This is the required characteristic equation. Okay, next to roots find out madana. Nodi lambda square minus 4 lambda plus 3 equal to 0. ಓಕೆ, ಈಗ ಫಸ್ಟು ಟರ್ಮು ಲಾಸ್ಟು ಟರ್ಮ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೇನು ಸಿಗುತ್ತೆ? 3 ಲ್ಯಾಂಬ್ಡಾ ಸ್ಕ್ವೇರ್ ಅಲ್ವಾ? ಈ 3 ಲ್ಯಾಂಬ್ಡಾ ಸ್ಕ್ವೇರ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸ್ಪ್ಲಿಟ್ ಮಾಡಿಕೊಂಡ್ರೆ ನಿಮಗೆ ಮಿಡಲ್ ಟರ್ಮ್ ಬರಬೇಕು. ನೋಡಿ 3 1s are 3, ಹಿಯರ್ ಲ್ಯಾಂಬ್ಡಾ 1 ಲ್ಯಾಂಬ್ಡಾ 1, ಇಲ್ಲೊಂದು ಲ್ಯಾಂಬ್ಡಾ ಅಲ್ಲೊಂದು ಲ್ಯಾಂಬ್ಡಾ ಅಂದ್ಕೊಡಿ. ಸೊ ಇಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಸೊ ಇಲ್ಲಿ ನೆಗೆಟಿವ್, ಇಲ್ಲಿ ನೆಗೆಟಿವ್. ಯಾಕಂದರೆ -3 -1 ಈಸ್ -4 ಬರಬೇಕು, ಬಟ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತಲ್ವಾ? ಸೊ ಕೇರ್ಫುಲ್ಲಾಗಿ ನೀವು ಪ್ಲಸ್ಸು ಮೈನಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಒಂದು ಪ್ರಾಬ್ಲಮ್, ಒಂದು ಸ್ವಲ್ಪ ನೀವು ವೇರಿಯೇಷನ್ ಮಾಡಿದ್ರು ನಿಮಗೆ ಹೋಲ್ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಓಕೆ, ನೆಕ್ಸ್ಟು ಈ ಪ್ಲೇಸಲ್ಲಿ ಮಾತ್ರ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಲ್ಯಾಂಬ್ಡಾ ಸ್ಕ್ವೇರ್ minus 3 lambda minus 1 lambda plus 3 equal to 0. ಈಗ 2 ಟರ್ಮ್ಸಲ್ಲಿ ಲ್ಯಾಂಬ್ಡಾ ಕಾಮನ್ ತೆಗಿಯೋಣ. ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಮೈನಸ್ 3. ಓಕೆ, ನೆಕ್ಸ್ಟ್ ಇಲ್ಲಿ -1 ಕಾಮನ್ ತೆಗಿಯೋಣ. ಓಕೆ, ಲ್ಯಾಂಬ್ಡಾ ಮೈನಸ್ 3 ಈಕ್ವಲ್ ಟು 0. ಓಕೆ, ನೆಕ್ಸ್ಟು ಈ 2 ಟರ್ಮ್ಸಲ್ಲಿ ಕಾಮನ್ ಏನಿದೆ? ಲ್ಯಾಂಬ್ಡಾ ಮೈನಸ್ 3 ಕಾಮನ್ ಆದರೆ ರಿಮೈನಿಂಗ್ ಟರ್ಮ್ ಲ್ಯಾಂಬ್ಡಾ ಮೈನಸ್ 1 ಈಕ್ವಲ್ ಟು 0. ಸೊ ಫಸ್ಟ್ ಟರ್ಮ್ ಲ್ಯಾಂಬ್ಡಾ ಮೈನಸ್ 3 ಈಕ್ವಲ್ ಟು 0, another one lambda minus 1 equal to 0. So lambda is equal to 3, answer lambda is equal to 1. Okay, this is the final answer. Equation ಏನು ಬಂದಿದೆ? lambda square minus 4 lambda plus 3 is equal to 0. ನೆಕ್ಸ್ಟು ಐಗನ್ ವ್ಯಾಲ್ಯೂಸ್ ಏನು ಬಂದಿದೆ ನಿಮಗೆ? lambda is equal to 3, lambda is equal to 1. ಓಕೆ, ದಿಸ್ ಇಸ್ ದ ಫೈನಲ್ ಆನ್ಸರ್. ಓಕೆ, ಇದು ಎಕ್ಸಸೈಸ್ 1.5 ಲಾಸ್ಟ್ ಪ್ರಾಬ್ಲಮ್. ಓಕೆ, ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಚಾಪ್ಟ್ರಲ್ಲೇ ಲಾಸ್ಟ್ ಪ್ರಾಬ್ಲಮ್ ಇದು. ಓಕೆ, ನೆಕ್ಸ್ಟು 8th one 2 0 0 minus 3. ಫಸ್ಟು ನಾವು ಸೊಲ್ಯೂಷನ್ ಬರ್ಕೋಣ. ಲೆಟ್ ಎ ಈಸ್ ಈಕ್ವಲ್ ಟು 2 0 0 minus 3. ಓಕೆ, ಕ್ಯಾರೆಕ್ಟರಿಸ್ಟಿಕ್ equation is determinant of a minus lambda I equal to 0. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ ಈ ಫಾರ್ಮುಲಾಗೆ 2 ಮೈನಸ್ ಲ್ಯಾಂಬ್ಡಾ 0 0 minus 3 minus lambda equal to 0. Okay, next 2 cross 2 determinant expansion is 2 minus lambda into minus 3 minus lambda, put negative sign, 0 into 0 0 equal to 0. Next simplify ಮಾಡಿ. 2 into minus 3 is 2 3s are 6. 2 into minus lambda is minus 2 lambda. Minus lambda into minus 3 is plus 3 lambda. Minus lambda into minus lambda plus lambda square equal to 0. Okay, lambda square minus 2 lambda plus 3 lambda is plus 1 lambda. Next minus 6 equal to 0. This is the required characteristic equation. Next ನಾವು simplify ಮಾಡೋಣ, roots find out ಮಾಡೋಣ. lambda square plus 1 lambda minus 6 equal to 0. Okay, ಫಸ್ಟು ಟರ್ಮು ಮತ್ತು ಲಾಸ್ಟು ಟರ್ಮ್ನ ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಮಿಡಲ್ ಟರ್ಮ್ ಬರಬೇಕು. ಮಾಡ್ತೀರಾ? ನೋಡಿ, ಲ್ಯಾಂಬ್ಡಾ ಸ್ಕ್ವೇರ್ ಇಂಟು minus 6. ಸೊ minus 6 ಲ್ಯಾಂಬ್ಡಾ ಸ್ಕ್ವೇರ್. ಇದನ್ನು ಸ್ಪ್ಲಿಟ್ ಮಾಡ್ಬೋದಾ? ನೋಡೋಣ, ಮಾಡಿ. 3 2s are 6 ಅಲ್ವಾ? ಓಕೆ, ಇಲ್ಲೊಂದು ಲ್ಯಾಂಬ್ಡಾ ಕೊಡ್ತೀನಿ, ಇಲ್ಲೊಂದು ಲ್ಯಾಂಬ್ಡಾ ಕೊಡ್ತೀನಿ. ನನಗೆ ಇಲ್ಲಿ ಪಾಸಿಟಿವ್ ಇರೋದ್ರಿಂದ ಇಲ್ಲಿ ಪ್ಲಸ್ಸು, ಇಲ್ಲಿ ಮೈನಸ್ಸು ಬಂತಲ್ಲ. ನೋಡಿ, 3 2s are 6,
ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಲ್ಯಾಂಬ್ಡಾ ಸ್ಕ್ವೇರ್ಡು ಪ್ಲಸ್ ಇಂಟು ಮೈನಸ್ ಮೈನಸ್. ಬಟ್ ಇದನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಮಿಡಲ್ ಟರ್ಮ್ ಬರಬೇಕು. ಪ್ಲಸ್ 3 ಲ್ಯಾಂಬ್ಡಾ ಮೈನಸ್ 2 ಲ್ಯಾಂಬ್ಡಾ ಈಸ್ ಪ್ಲಸ್ 1 ಲ್ಯಾಂಬ್ಡಾ. ಓಕೆ, ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಈ ಪ್ಲೇಸಲ್ಲಿ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 3 ಲ್ಯಾಂಬ್ಡಾ ಮೈನಸ್ 2 ಲ್ಯಾಂಬ್ಡಾ ಮೈನಸ್ 6 ಈಕ್ವಲ್ ಟು 0. ಓಕೆ, ದೀಸ್ ಟೂ ಟರ್ಮ್ಸಲ್ಲಿ ಏನು ಕಾಮನ್ ಇದೆ? ಲ್ಯಾಂಬ್ಡಾ ಕಾಮನ್ ಅಲ್ವಾ? ಸೊ ಲ್ಯಾಂಬ್ಡಾ ಕಾಮನ್ ತೆಗೆದ್ರೆ ರಿಮೈನಿಂಗ್ ಟರ್ಮ್ ಲ್ಯಾಂಬ್ಡಾ ಪ್ಲಸ್ 3 ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಇಲ್ಲಿ ಮೈನಸ್ ಕಾಮನ್ ತೆಗಿಬೋದು. ನೆಕ್ಸ್ಟು 2 ಕಾಮನ್ ತೆಗಿಬೋದು. ನೋಡಿ, 2 ಕಾಮನ್ ತೆಗೆದ್ರೆ ಇಲ್ಲಿ ಲ್ಯಾಂಬ್ಡಾ ಇರುತ್ತೆ, ಇಲ್ಲಿ ಆಲ್ರೆಡಿ ಮೈನಸ್ ತೆಗೆದ್ರಿಂದ ಇಲ್ಲಿ ಪ್ಲಸ್ ಆಗುತ್ತೆ. ಸೊ ಇಲ್ಲಿ 6ನ ಕಾಮನಲ್ಲಿ 2 ತೆಗೆದಿದ್ದೀವಿ. ಸೊ ರಿಮೈನಿಂಗ್ 3 ಉಳ್ಕೊಳ್ಳುತ್ತಲ್ವಾ? ನೆಕ್ಸ್ಟು ಈಕ್ವಲ್ ಟು 0. ದೀಸ್ ಟೂ ಟರ್ಮ್ಸಲ್ಲಿ ಲ್ಯಾಂಬ್ಡಾ ಪ್ಲಸ್ 3 ಇಸ್ ಕಾಮನ್, ರಿಮೈನಿಂಗ್ ಟರ್ಮ್ಸ್ ಲ್ಯಾಂಬ್ಡಾ ಮೈನಸ್ 2 ಈಕ್ವಲ್ ಟು 0. ಓಕೆ, ಸೊ ಲ್ಯಾಂಬ್ಡಾ ಪ್ಲಸ್ 3 ಈಕ್ವಲ್ ಟು 0 ಒನ್ ಟರ್ಮ್, ಲ್ಯಾಂಬ್ಡಾ ಮೈನಸ್ 2 ಈಕ್ವಲ್ ಟು 0 ಅನದರ್ ಟರ್ಮ್. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಈಸ್ ಮೈನಸ್ 3 ಒಂದು, ಇನ್ನೊಂದು ವ್ಯಾಲ್ಯೂ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ನೋಡಿ, ಈಕ್ವೇಷನ್ ಏನು ಬಂದಿದೆ? ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ ಲ್ಯಾಂಬ್ಡಾ 1 ಲ್ಯಾಂಬ್ಡಾ ಮೈನಸ್ 6 ಈಕ್ವಲ್ ಟು 0 ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಏನು ಬಂದಿದೆ? ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಮೈನಸ್ 3 ಮತ್ತು ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2. ಓಕೆ, ನೋಡಿ ಎಕ್ಸಸೈಸ್ 1.5 ಟೋಟಲ್ 8 ಪ್ರಾಬ್ಲಮ್ಸಲ್ಲಿ ನಾನು ಫಸ್ಟು 4 ಪ್ರಾಬ್ಲಮ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟು 5ಇಂದ 8 4 ಪ್ರಾಬ್ಲಮ್ಸ್ನ ಈ ಸೆಷನಲ್ಲಿ ಮಾಡಿದ್ದೀನಿ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಮತ್ತು ಇನ್ನೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಓಕೆ, ನೆಕ್ಸ್ಟು ನಾನು ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್ ಚಾಪ್ಟರ್ ಫುಲ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಚಾಪ್ಟ್ರಲ್ಲಿ ನಾನು ಯಾವ ಚಾಪ್ಟರ್ ಮಾಡ್ತೀನಿ? ನೆಕ್ಸ್ಟು ಟ್ರಿಗ್ನೋಮೆಟ್ರಿ ಚಾಪ್ಟರು. ತುಂಬ ಇಂಟ್ರೆಸ್ಟಿಂಗ್ ಚಾಪ್ಟರು. ಎಲ್ಲರಿಗೂ ಟ್ರಿಗ್ನೋಮೆಟ್ರಿ ಕಷ್ಟ 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 ಅಂತ ಹೇಳ್ತೀರಾ, ನಾನು ಈಸಿ ಮೆಥಡಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ಓಕೆ, ಪ್ರತಿ ಪ್ರಾಬ್ಲಮ್ಮು ಎಕ್ಸಸೈಸಲ್ಲಿರೋ ಪ್ರತಿ ಪ್ರಾಬ್ಲಮ್ಮು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಅರ್ಥ ಆಯ್ತಾ? ಥ್ಯಾಂಕ್ ಯು.